14ರಂದು ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಜನವರಿ 14ರಂದು ಕಿತ್ತೂರು ಬಳಿ ರಸ್ತೆ ಬದಿಯ ಮರಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಯಗೊಂಡಿದ್ದರು. ಖಾಸಗಿ ಆಸ್ಪತ್ರೆಯಲ್ಲಿ 13 ದಿನಗಳ ಚಿಕಿತ್ಸೆಯ ನಂತರ ಭಾನುವಾರ ಬಿಡುಗಡೆ ಮಾಡಲಾಯಿತು. ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಗೆ ಪುನರ್ಜನ್ಮ ಸಿಕ್ಕಿದೆ ಎಂದು ಹೇಳಿದ್ದಾರೆ. ಅಪಘಾತದಿಂದ ಬದುಕುಳಿದ ನನಗೆ ಮರುಜನ್ಮ ಎತ್ತು ಬಂದಂತೆ ಭಾಸವಾಗುತ್ತಿದೆ. ವೈದ್ಯರು 3 ವಾರಗಳ ಕಾಲ ವಿಶ್ರಾಂತಿ ಪಡೆಯಲು ಸೂಚಿಸಿದ್ದಾರೆ. ನನ್ನ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ವೈದ್ಯರ ಸಲಹೆಯಂತೆ ವಿಶ್ರಾಂತಿ ಪಡೆದ ನಂತರ ನಾನು ಸಾರ್ವಜನಿಕ ಜೀವನಕ್ಕೆ ಮರಳುತ್ತೇನೆ. ಆದರೆ ಸಚಿವೆಯಾಗಿ ಮಾರ್ಚ್ ಮೊದಲ ವಾರಕ್ಕೆ ನಿಗದಿಯಾಗಿರುವ ಬಜೆಟ್ಗೆ ಮುಂಚಿತವಾಗಿ ನಿರ್ವಹಿಸಲು ನನಗೆ ಕೆಲವು ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳಿವೆ. ನನ್ನ ಕ್ಷೇತ್ರದ ಜನರ ಪ್ರಾರ್ಥನೆಗಳು ಮತ್ತು ವಿವಿಧ ಮಠಾಧೀಶರ ಆಶೀರ್ವಾದಗಳು ನನಗೆ ಬಲ ತುಂಬಿದವು. ನಾನು ಬೇಗನೆ ಗುಣಮುಖನಾಗಬೇಕೆಂದು ಹಾರೈಸಿದ ಎಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ ಎಂದು ಹೆಬ್ಬಾಳ್ಕರ್ ಹೇಳಿದರು. ಓಡಾಡ್ಬೇಡ್ರೆ ಇಲ್ಲಿ ನಡ್ರಿ ಆಗ್ತೈತೆಲ್ಲ ಬೈಟ್ ಅನ್ನ ನೀನು ಕೊಡ್ಬೇಕು ಡಾಕ್ಟ್ರೆ, ನನ್ನ ಭಾವನೆಯನ್ನ ಮಾತಿನಿಂದ ಹೇಳಲಿಕ್ಕೆ ಆಗೋದಿಲ್ಲ. ಪತ್ರದ ಮುಖಾಂತರ ತಮಗೆ ಸುನೀಲ್ ಡಾಕ್ಟರ್ ಏನ್ ಹೆಸರು? ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.